ಕನ್ನಡ ವ್ಯಾಕರಣ, ಕನ್ನಡ ವರ್ಣಮಾಲೆಗಳ ವಿಂಗಡಣೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ವರ್ಗೀಯ ವ್ಯಂಜನದ 5 ವರ್ಗಗಳಾದಂತಹ ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗಗಳು ಯಾವ ಯಾವ ಧ್ವನ್ಯಂಗಗಳಿಂದ ಹುಟ್ಟುತ್ತವೆ ಮತ್ತು ಅವುಗಳಿಗೆ ಯಾವೆಲ್ಲ ಹೆಸರುಗಳನ್ನು ನೀಡಲಾಗಿದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಕವರ್ಗ. ಕವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟೋದ್ರಿಂದ ಇವುಗಳನ್ನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಅದೇ ರೀತಿ ಚವರ್ಗದ ಅಕ್ಷರಗಳು ತಾಲುವಿನ ಸಹಾಯದಿಂದ ಹುಟ್ಟೋದ್ರಿಂದ, ತಾಲು ಅಂತಂದ್ರೆ ಹಲ್ಲಿನ ಹಿಂಭಾಗ, ಹಲ್ಲಿನ ಹಿಂಭಾಗಕ್ಕೆ ನಾಲಿಗೆ ಸ್ಪರ್ಶ ಆಗಿ ಹುಟ್ಟುತ್ತೆ. ಈ ತಾಲುವಿನ ಜಾಗದಲ್ಲಿ ಹುಟ್ಟೋದ್ರಿಂದ ಇವನ್ನ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಟವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಹುಟ್ಟುವುದರಿಂದ ಅವುಗಳನ್ನ ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಮೂರ್ಧ ಭಾಗ ಅಂತಂದ್ರೆ ಬಾಯಿಯಲ್ಲಿ ಮೇಲ್ಭಾಗ, ಆ ಮೇಲ್ಭಾಗವನ್ನ ಮೂರ್ಧನ್ಯ ಭಾಗ ಅಂತ ಕರಿತೀವಿ. ತವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟೋದ್ರಿಂದ, ಅಂದ್ರೆ ನಾಲಿಗೆ ಮೇಲ್ಭಾಗದ ಹಲ್ಲುಗಳಿಗೆ ಸ್ಪರ್ಶ ಮಾಡುತ್ತೆ, ಹಾಗಾಗಿ ಇವನ್ನ ದಂತ್ಯ ಅಕ್ಷರಗಳು ಅಂತ ಕರಿತೀವಿ. ಪವರ್ಗದ ಅಕ್ಷರಗಳು ಓಷ್ಟ್ಯದ ಸಹಾಯದಿಂದ, ಅಂದ್ರೆ ತುಟಿಯ ಸಹಾಯದಿಂದ ಉಚ್ಚಾರ ಮಾಡೋದ್ರಿಂದ ಇವುಗಳನ್ನ ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಇವು ವರ್ಗೀಯ ವ್ಯಂಜನದ ವರ್ಗಗಳಾಗಿದ್ದಾವೆ.